ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 15ನೆಯ ಶ್ಲೋಕ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. Thus constantly applying his mind to me, the yogi of disciplined mind attains ever-lasting peace, consisting of supreme bliss, which abides in me. ನಿರ್ವಾಣವನ್ನು ಹೊಂದುವಂಥ ಪ್ರಕ್ರಿಯೆಯನ್ನು ಇಲ್ಲಿ ಹೇಳ್ತಾ ಇದೆ. ಯೋಗಿಯಾಗಿರ್ತಕ್ಕಂಥವನು ಹೇಗೆ ನಿರ್ವಾಣವನ್ನು ಹೊಂದುತ್ತಾನೆ? ಯೋಗಿ ಯುಂಜೀತ್ ಏನಾಗಿರಬೇಕು? ನಿಯತ ಮಾನಸಃ ಅಂತ ಹೇಳಿದೆ. ನಿಯತ ಮಾನಸಃ ಅಂತಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡವನು. ಮನಸ್ಸನ್ನು ಯಾವಾಗಲೂ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ಕಂಟ್ರೋಲ್ ಮಾಡಿಕೊಂಡು ಯಾವಾಗಲೂ ಕೂಡ ಏಕ ಸ್ವರೂಪವಾದ ಆತ್ಮಚಿಂತನೆಯಲ್ಲಿ ಮುಳುಗಿದವನು. ನಿರ್ವಾಣ ಪರಮಾಂ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಹಿರಿಯದಾಗಿರ್ತಕ್ಕಂಥ ನಿರ್ವಾಣವನ್ನು ಆತನು ಹೊಂದುತ್ತಾನೆ. ಸಂಸ್ಥಾಂ ನಿರ್ವಾಣಂ ಪರಮಾಂ ಸಂಸ್ಥಾಂ, ನಿರ್ವಾಣ ರೂಪವಾಗಿರ್ತಕ್ಕಂಥ ಆತ್ಮಸ್ವರೂಪವನ್ನು ಹೊಂದಿ ಮುಕ್ತನಾಗುತ್ತಾನೆ. ಆತ್ಮನ ಕಡೆಗೆ ಸರ್ವ ಜೀವ ಜಂತುಗಳೆಲ್ಲವೂ ಕೂಡ ಹೊರಡಬೇಕಾಗಿರುವಂಥದ್ದು. ತನ್ನ ಸ್ವರೂಪವನ್ನು ತಾನು ತಿಳಿದು ಧನ್ಯವಾಗಬೇಕಾಗಿರುವಂಥದ್ದು. ಹೀಗೆ ತನ್ನನ್ನು ತಾನು ತಿಳಿದು ಧನ್ಯವಾಗುವುದಕ್ಕೆ ಮಾರ್ಗಗಳನ್ನು ಇಲ್ಲಿ ಸೂಚಿಸ್ತಾ ಇದೆ. ಈ ಯೋಗದ ಸ್ವರೂಪದಿಂದ ಪತಂಜಲಿ ಮಹರ್ಷಿಗಳ ವಿಚಾರವನ್ನು ಇಲ್ಲಿ ತಗೊಂಡಾಗಿದೆ. ಯೋಗಿ ಆಗಿರ್ತಕ್ಕಂಥವನು ಕೂಡ ಹೇಗೆ ಮುಕ್ತನಾಗುತ್ತಾನೆ? ಮುಕ್ತನಾಗುವುದಕ್ಕೆ ಹಲವಾರು ಮಾರ್ಗಗಳನ್ನು ಹೇಳ್ತಾ ಇದೊಂದು ಮುಕ್ತಿಗೆ ಸಾಧನ ರೂಪವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ತಾ ಇದೆ. ಜ್ಞಾನವನ್ನು ಹೊಂದಬೇಕಾಗಿರುವಂಥದ್ದು ಮುಖ್ಯವಾಗಿದೆ. ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ಯಾವ ರೀತಿಯಲ್ಲಿ ಮುಕ್ತನಾಗುತ್ತಾನೆ? ಅವನು ದೇಹ ಬಿಟ್ಟ ಮೇಲೆ ಮುಕ್ತ ಆಗ್ತಾನ? ಪ್ರಾಣ ಹೋದ ಮೇಲೆ ಮುಕ್ತ ಆಗ್ತಾನ? ಜೀವಭಾವ ಹೋದ ಮೇಲೆ ಮುಕ್ತ ಆಗ್ತಾನ? ಶರೀರ ಭಾವ ಹೋದ ಮೇಲೆ ಮುಕ್ತ ಆಗ್ತಾನ? ಇಂದ್ರಿಯ ಮೋಹ ಹೋದ ಮೇಲೆ ಮುಕ್ತ ಆಗ್ತಾನ? ಪ್ರಪಂಚದ ಮೋಹ ನಾಶವಾದ ಮೇಲೆ ಮುಕ್ತ ಆಗ್ತಾನ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಬಹಳ ಜನರು ಮುಕ್ತಿ ಆಗ್ತಕ್ಕಂಥ ಕ್ರಮವನ್ನು ವಿವಿಧ ರೂಪದಲ್ಲಿ ವಿವರಿಸಿದ್ದಾರೆ. ಇಲ್ಲಿಯೂ ಕೂಡ ಕೆಲವೊಂದನ್ನು ಮುಕ್ತಿಯ ಸ್ಥಿತಿಯನ್ನು ವಿವರಿಸ್ತಾ ಇದೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಚ್ಯತಿ ಅಂತ ಹಿಂದೆ ಹೇಳ್ಕೊಂಡು ಬಂದಿತ್ತು. ಇಲ್ಲಿಯೂ ಕೂಡ ಬ್ರಾಹ್ಮಿ ಸ್ಥಿತಿಯನ್ನು ಹೊಂದುವ ಕ್ರಮ, ಬ್ರಾಹ್ಮಿ ಸ್ಥಿತಿಯ ಹೊಂದಿರತಕ್ಕಂಥವರ ಸ್ವರೂಪವನ್ನು ಹೇಳ್ತಾ ಇದೆ. ಅವರು ಪ್ರಶಾಂತ ಮನಸ್ಸರಾಗಿರುತ್ತಾರೆ. ಮನಸ್ಸಿನಲ್ಲಿ ಚಂಚಲ ಇರೋದಿಲ್ಲ. ಅವರಿಗೆ ಇಂದ್ರಿಯಗಳ ಚಟುವಟಿಕೆಗಳು ನಿಂತು ಹೋಗಿರುತ್ತವೆ. ಬುದ್ಧಿಯಲ್ಲಿ ಆತ್ಮನಿರ್ಧಾರವಾಗಿರುತ್ತದೆ. ಅಂತಃಕರಣ ಸರ್ವ ಮೂಲಗಳಿಂದಲೂ ಕೂಡ ಶಾಂತಿಯನ್ನು ಹೊಂದಿರುತ್ತದೆ. ಆತ್ಮಜ್ಞಾನ ಒಳಗೋ ಹೊರಗೋ ವ್ಯಾಪಕವಾಗಿ ತುಂಬಿಕೊಂಡಿರುತ್ತದೆ. ಎಲ್ಲಿ ನೋಡಿದಡಲ್ಲಿಯೂ ಕೂಡ ಆತ್ಮವನ್ನು ನೋಡುವ ದೃಷ್ಟಿಯನ್ನು ಬೆಳೆಸಿಕೊಂಡಿರುತ್ತಾರೆ. ಭೇದ ಅನ್ನುವಂಥದ್ದು ಬಾಧೆಯಾಗಿ ಹೋಗಿರುತ್ತದೆ. ಅಭೇದ ಸ್ಥಿತಿಯಿಂದ ವ್ಯವಹರಿಸುತ್ತಿರುತ್ತಾರೆ. ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳಿದೆ. ಜ್ಞಾನದಿಂದಲೇ ಮುಕ್ತಿಯನ್ನು ಹೊಂದುವಂಥ ವ್ಯವಹಾರವಾಗಿದೆ. ಹಾಗಾಗಿ ಯೋಗಿಯಾಗಿರ್ತಕ್ಕಂಥವನು ತನ್ನ ಸಂಪೂರ್ಣ ವ್ಯವಹಾರವನ್ನು ಈ ರೀತಿ ಅಳವಡಿಸಿಕೊಂಡಿರುತ್ತಾನೆ. ಮನಸ್ಸನ್ನು ನಿಯಂತ್ರಣ ಮಾಡಿರ್ತಾನೆ. ಬುದ್ಧಿಯಲ್ಲಿ ಆತ್ಮನಿರ್ಧಾರ ಮಾಡಿರುತ್ತಾನೆ. ಇಂದ್ರಿಯ ವ್ಯವಹಾರಗಳನ್ನೆಲ್ಲ ಸಂಪೂರ್ಣ ನಿಲ್ಲಿಸಿರುತ್ತಾನೆ.
ಅವುಗಳ ಮಮಕಾರವಾಗಲಿ ಮತ್ತು ಮೋಹವಾಗಲಿ ಎಲ್ಲವನ್ನು ನಾಶಪಡಿಸಿಕೊಂಡಿರುತ್ತಾನೆ. ಹಾಗಾಗಿ ಆತನು ಶಾಂತಿಯನ್ನು ಹೊಂದುತ್ತಾನೆ. ಸಂಸ್ಥಾಮಧಿಗಚ್ಚತಿ, ಪರಮಶಾಂತಿಯನ್ನು ಹೊಂದುತ್ತಾನೆ, ಪರಮ ಪದವನ್ನು ಹೊಂದುತ್ತಾನೆ, ಪರಮಾತ್ಮನ ಸನ್ನಿಧಿಯನ್ನು ಹೊಂದುತ್ತಾನೆ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಅನ್ನುವಂಥ ಭಗವಂತನ ಸ್ಥಾನವನ್ನು, ಭಗವಂತನ ಮನೆಯನ್ನು ಹೊಂದಿ ಮುಕ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.